SK Super TMT, the long life TMT. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಬಳಿಕ ನಟ ಚೇತನ್ ಕ್ಷಮೆ ಕೇಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕದ ಜಾಗದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದರು. 2.5 ಎಕರೆ ಜಾಗವನ್ನು ಸರ್ಕಾರ ಕೊಟ್ಟಿರೋದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇವರದ್ದು. ಡಾಕ್ಟರ್ ರಾಜ್ಕುಮಾರ್ ಒಬ್ಬರಿಗೆ ಕೊಟ್ಟರೆ ಬೇರೆಯವರು ಕೇಳ್ತಾರೆ, ವಿಷ್ಣುವರ್ಧನ್ ಅವ್ರಿಗೆ ಯಾಕಿಲ್ಲ, ಅಂಬರೀಷ್ ಅವ್ರಿಗೆ ಯಾಕಿಲ್ಲ ಅಂತೆಲ್ಲ ಕೇಳ್ತಾರೆ. ಆ ರೀತಿ ಮಾಡಬಾರ್ದು, ಎಲ್ಲರೂ ಸಮಾನರು, ಹಾಗೆ ಹೀಗೆ ಅಂತ ವೇದಾಂತ ಮಾತಾಡಿದ್ರು ಚೇತನ್. ಕೊನೆಗೆ ರಾಜ್ ಅಭಿಮಾನಿಗಳು ಇವತ್ತು ಮನೆಗೆ ಮುತ್ತಿಗೆ ಹಾಕಿದ ನಂತರ, ಸಾರಾ ಗೋವಿಂದು ನೇತೃತ್ವದಲ್ಲಿ ಮುತ್ತಿಗೆ ಹಾಕದ ನಂತರ, ಬುದ್ಧಿ ಹೇಳಿದ ನಂತರ ತೀವ್ರ ಟೀಕೆಯ ಬಳಿಕ ಕ್ಷಮೆ ಕೇಳಿದ್ದಾರೆ ನಟ ಚೇತನ್. ಏನ್ ಸಮಾಚಾರ, ಏನ್ ಸಮಾಚಾರ, ಏನ್ ಗೌರವ, ನಿನ್ಗೇನು ಗೌರವ ಕೊಡ್ತಾರೆ? ಯಾರು ಅಂತ ನಿನ್ ಗೌರವ ಕೊಡ್ತಾರೆ? ಯಾರು ಅಂತ ನಿನ್ ಗೌರವ ಕೊಡ್ತಾರೆ? ನೀನ್ ಯಾರು ಕುಮಾರ? ಕ್ಷಮೆ ಕೇಳಲ್ಲ ಅಂತೀಯ? ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ, ಅಂತ ದೊಡ್ಡ ಮನುಷ್ಯನ ಬಗ್ಗೆ ಕರ್ನಾಟಕದಲ್ಲಿ ಹೇಗೆ ನನ್ನ ಬಗ್ಗೆ ನೀನು ಮಾತಾಡಕ್ಕೆ ಅವ್ರ ಯೋಗ್ಯತೆ ಏನು ಅಂತ ಗೊತ್ತ ನನಗೆ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಬಗ್ಗೆ ಲಘು ಹೇಳಿಕೆಯನ್ನ ಕೊಟ್ಟಿದ್ರು ಚೇತನ್. ತೀವ್ರ ಟೀಕೆಗೆ ಒಳಗಾಗಿತ್ತು ಅವರ ಮಾತುಗಳು. ಇವತ್ತು ಡಾಕ್ಟರ್ ರಾಜ್ ಅಭಿಮಾನಿ ಒಕ್ಕೂಟದವರೆಲ್ಲರೂ ಕೂಡ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಚೇತನ್ ಮತ್ತು ಸಾರಾ ಗೋವಿಂದು ನಡುವೆ ಮಾತಿನ ಚಕಮಕಿ ಕೂಡ ನಡೀತು. ಏಕವಚನದಲ್ಲೇ ಸಾರಾ ಗೋವಿಂದು ಅವರು ಸರಿಯಾಗಿ ಕ್ಲಾಸ್ ತಗೊಂಡ್ರು. ಇದೆಲ್ಲ ನಡೆದ ಬಳಿಕ ಕೊನೆಗೆ ಕ್ಷಮೆಯನ್ನ ಕೇಳಿದ್ದಾರೆ ನಟ ಚೇತನ್. ಡಾಕ್ಟರ್ ರಾಜ್ ಸ್ಮಾರಕದ ಜಾಗದ ವಿಚಾರವಾಗಿ 20 ವರ್ಷಗಳ ನಂತರ, ರಾಜ್ಕುಮಾರ್ ನಮ್ಮನ್ನು ಆಗಲಿ 20 ವರ್ಷ ಆಯಿತು, ಸ್ಮಾರಕ ನಿರ್ಮಾಣ ಆಗಾಯಿತು, ಈಗ ವಿಚಾರವನ್ನು ಕೆದಕಿದ್ರು. ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತು ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದ್ದರೆ ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆನೂ ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ, ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು, ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ ಉದ್ದೇಶ.
ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತು ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಕ್ಷಮೆನೂ ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ, ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು, ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ ಉದ್ದೇಶ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಡಾಕ್ಟರ್ ರಾಜ್ ಅಭಿಮಾನಿ ಬಳಗದವರು, ಕನ್ನಡ ಸಂಘಟನೆಯವರು ಚೇತನ್ ನಿವಾಸಕ್ಕೆ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ನಡೆದ ಘಟನಾವಳಿಗಳು ಏನು? ಅರವಿಂದ, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಜಾಗ ಕೊಟ್ಟಿರೋದನ್ನು ವಿರೋಧಿಸಿ ನಟ ಚೇತನ್ ಅವರು ಸ್ಟೇಟ್ಮೆಂಟ್ ಏನಿತ್ತು ಅದು ಸಂಬಂಧಪಟ್ಟ ಹಾಗೆ ಇವತ್ತು ಕನ್ನಡ ಪರ ಹೋರಾಟಗಾರರಾಗಿದ್ದಂಥ ಸಾರಾ ಗೋವಿಂದ್ ನೇತೃತ್ವದಲ್ಲಿ ಸುಮಾರು 8ಕ್ಕೂ ಹೆಚ್ಚು ಏನು ಹೋರಾಟಗಾರರು ಬಂದು ಅವರ ಶೇಷಾದ್ರಿಪುರಂ ಬಳಿ ಇರುವಂಥ ಅವ್ರ ಮನೆ ಏನಿದೆ ಅವ್ರ ಮನೆ ಬಳಿ ಬಂದು ಅವ್ರ ಮನೆಗೆ ನುಗ್ಗುವಂಥ ಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಶೇಷಾದ್ರಿ ಪೊಲೀಸರು ಕೂಡ ಅವರನ್ನು ತಡೆದು ಗೇಟ್ ಬಳಿ ತಡೆದು ನಟ ಚೇತನನ್ನು ಹೊರಗಡೆ ಕರೆಯುವಂಥ ಪ್ರಯತ್ನ ಮಾಡ್ತಾರೆ. ಮೊದಲ ಬಾರಿಗೆ ಹೊರಗಡೆ ಬಂದಂಥ ಚೇತನ್ ಏನಿದ್ರು ಅವರು ಮಾತಾಡೋದಕ್ಕೆ ಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೋರಾಟಗಾರರು ಅವ್ರ ಮೇಲೆ ಮುಗಿಬಿದ್ದು ಅವರನ್ನು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತೇಳಿ ಜೋರಾಗಿ ಕೂಗಾಟ ನೂಕಾಟ ಎಲ್ಲ ಆಗುತ್ತೆ. ಆ ನಂತರದಲ್ಲಿ ಪೊಲೀಸರೇ ಅವರನ್ನು ಮನವೊಲಿಸಿ ಮನೆ ಒಳಗಡೆ ಕರ್ಕೊಂಡು ಹೋಗುವಂಥದ್ದು. ಒತ್ತೆ ವಾಪಸ್ ಬಂದು ಸಾರ್ವಜನಿಕವಾಗಿ ನಟ ಏನು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ದು ತಪ್ಪಾಯಿತು, ನಾನು ಸಾಮಾಜಿಕ ಕಳಕಳಿ ಉದ್ದೇಶದಿಂದಷ್ಟೇ ಆ ಮಾತನ್ನು ಹೇಳಿರುವಂಥದ್ದು, ಎಲ್ಲರಿಗೆ ಅಭಿಮಾನಿಗಳಿಗೆ ಮತ್ತು ಅವ್ರ ಕಡೆವರೆಗೆ ಏನಾದರೂ ಮನಸ್ಸು ನೋವಾಗಿದ್ದರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ ಅನ್ನೋ ಮಾತನ್ನು ಹೇಳಿದ ನಂತರದಲ್ಲಿ ಸಾರಾ ಗೋವಿಂದ್ ಅವರು ಆ ಮಾತನ್ನು ಅಕ್ಸೆಪ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಬಂದಿದ್ದಂಥ ಹೋರಾಟಗಾರರೇನಿದ್ರು ಅವರೆಲ್ಲ ಕೂಡ ಡಾಕ್ಟರ್ ರಾಜ್ಕುಮಾರ್ ಪರ ಘೋಷಣೆ ಕೂಗಿ ಇಲ್ಲಿಂದ ಈಗ ಹೋಗಿರುವಂಥದ್ದು. ಈ ಮುಖಾಂತರ ಈ ಸ್ಮಾರಕದ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆ ನೀಡಿದಂಥ ನಟ ಚೇತನ್ ಏನಿದ್ರು ಸಾರ್ವಜನಿಕವಾಗಿ ಕ್ಷಮೆ ಕೇಳಿರುವಂಥದ್ದು. ಕ್ಷಮೆ ಕೇಳಿದ ನಂತರವೂ ಅಷ್ಟೇ ಇಲ್ಲಿ ಬಂದಿದ್ದಂಥ ಕನ್ನಡ ಪರ ಹೋರಾಟಗಾರರೇನಿದ್ರು ಅವರು ಇಲ್ಲಿಂದ ತೆರಳಿರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡಿ, ಅಷ್ಟೆಲ್ಲ ಗಲಾಟೆ ಮಾತಿನ ಚಕಮಕಿ ಎಲ್ಲ ನಡೆದಿದೆ ಇವತ್ತು. ಸಾರಾ ಗೋವಿಂದ್ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಮನೆಗೆ ಮುತ್ತಿಗೆ ಹಾಕಿದ್ದಾರೆ. ಅಲ್ಲೂ ವಾಗ್ವಾದಗಳು ನಡೆದಿದೆ.